ಸೌಜನ್ಯ ಕೇಸ್ನಲ್ಲಿ ನೀವು ಯಾರೂ ಕೂಡ ಊಹಿಸಲಾಗದ ಬಿಗ್ ಟ್ವಿಸ್ಟ್ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ಸೌಜನ್ಯ ಕೇಸ್ನ ಅತಿ ಪ್ರಮುಖ ಸಾಕ್ಷಿಯನ್ನು ನಾವು ಇವತ್ತು ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಕೊಲೆಯಾದ ದಿನವೇ ಸಂತೋಷ್ ರಾವ್ನ ಆ ಸಾಕ್ಷಿ ನೋಡಿದ್ದ ಅನ್ನುವ ಸ್ಫೋಟಕ ವಿಚಾರ ಈಗ ಬಯಲಾಗಿದೆ. ಸೌಜನ್ಯ ಕೇಸ್ನಲ್ಲಿ ನೀವು ಯಾರೂ ಊಹಿಸಲಾಗದ ಸ್ಫೋಟಕ ಸಾಕ್ಷಿ. ಪೊಲೀಸ್ ಚಾರ್ಜ್ ಶೀಟ್ನಲ್ಲಿ ಆ ಸಾಕ್ಷಿಯ ಹೇಳಿಕೆ ದಾಖಲಾಗಿದೆ. ಸಂತೋಷ್ ರಾವ್ ನೋಡಿದ ಪ್ರಮುಖ ಸಾಕ್ಷಿ ರಿಪಬ್ಲಿಕ್ ಕನ್ನಡದಲ್ಲಿ ಈಗ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಜೊತೆಯಲ್ಲಿ ಮಾತಾಡಿದ್ದಾರೆ. ಸಂತೋಷ್ ರಾವ್ ನೋಡಿದ್ದ ಪ್ರಮುಖ ಸಾಕ್ಷಿ. ಸೌಜನ್ಯ ಕೊಲೆ ನಡೆದ ದಿನದಂದು ಸಂತೋಷ್ ರಾವ್ನನ್ನ ಆ ಸಾಕ್ಷಿ ನೋಡಿದ್ರು. ಸಂತೋಷ್ ರಾವ್ ಸೌಜನ್ಯ ಕೊಲೆ ಪ್ರಕರಣದ ಆರೋಪಿ ಖುಲಾಸೆಯಾಗಿದ್ದಾರೆ. ತನಿಖೆಯಲ್ಲಿ ನಿರಪರಾಧಿ ಅಂಥೇಳಿ ಸಾಬೀತಾಗಿದೆ. ಈ ಸಂತೋಷ್ ರಾವ್ ಕೊಲೆ ಮಾಡಿದ್ದಾನೆ ಅನ್ನೋದು ಹಲವರ ಆರೋಪ. ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಸೌಜನ್ಯ ಅವರ ಕೊಲೆ ಪ್ರಕರಣದಲ್ಲಿ ಈತನೇ ಪ್ರಮುಖ ಆರೋಪಿ ಅನ್ನೋದು ಹಲವರ ಅನುಮಾನ. ಇದಕ್ಕೆ ಪುಷ್ಟಿ ಕೊಡುವಂತೆ ಈ ವ್ಯಕ್ತಿ ಸಂತೋಷ್ ರಾವ್ನನ್ನು ನೋಡಿದ್ದಾರೆ. ಅವರು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಿಗೆ ಸಿಕ್ಕಿದ್ದಾರೆ. ನಮ್ಮ ಸೀನಿಯರ್ ಕಲೀಗ್ ಶ್ರೀಪಾದ್ ಪಾಟೀಲ್ ಅವರನ್ನು ಪ್ರಶ್ನೆ ಮಾಡಿದ್ದಾರೆ. ಶ್ರೀಪಾದ್ ಪಾಟೀಲ್ ಕೇಳಿದ ಪ್ರಶ್ನೆಗಳಿಗೆ ಆ ಸಮಯದಲ್ಲಿ ಏನಾಯಿತು ಅನ್ನೋದನ್ನು ಆ ಸಾಕ್ಷಿ ಎಲ್ಲವನ್ನೂ ಬಾಯ್ಬಿಟ್ಟಿದ್ದಾರೆ. ಈ ಪ್ರಕರಣಕ್ಕೆ ಅತಿ ದೊಡ್ಡ ರೋಚಕ ತಿರುವು ಸಿಗುವ ಸೌಜನ್ಯ ಕೇಸ್ನಲ್ಲಿ ನೀವು ಯಾರೂ ಕೂಡ ಊಹಿಸಲಾಗದ ಬಿಗ್ ಟ್ವಿಸ್ಟ್ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ಸೌಜನ್ಯ ಕೇಸ್ನ ಅತಿ ಪ್ರಮುಖ ಸಾಕ್ಷಿಯನ್ನು ನಾವು ಇವತ್ತು ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಕೊಲೆಯಾದ ದಿನವೇ ಸಂತೋಷ್ ರಾವ್ನ ಆ ಸಾಕ್ಷಿ ನೋಡಿದ್ದ ಅನ್ನುವ ಸ್ಫೋಟಕ ವಿಚಾರ ಈಗ ಬಯಲಾಗಿದೆ. ಸೌಜನ್ಯ ಕೇಸ್ನಲ್ಲಿ ನೀವು ಯಾರೂ ಊಹಿಸಲಾಗದ ಸ್ಫೋಟಕ ಸಾಕ್ಷಿ. ಪೊಲೀಸ್ ಚಾರ್ಜ್ ಶೀಟ್ನಲ್ಲಿ ಆ ಸಾಕ್ಷಿಯ ಹೇಳಿಕೆ ದಾಖಲಾಗಿದೆ. ಸಂತೋಷ್ ರಾವ್ ನೋಡಿದ ಪ್ರಮುಖ ಸಾಕ್ಷಿ ರಿಪಬ್ಲಿಕ್ ಕನ್ನಡದಲ್ಲಿ ಈಗ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಜೊತೆಯಲ್ಲಿ ಮಾತಾಡಿದ್ದಾರೆ. ಸಂತೋಷ್ ರಾವ್ ನೋಡಿದ್ದ ಪ್ರಮುಖ ಸಾಕ್ಷಿ. ಸೌಜನ್ಯ ಕೊಲೆ ನಡೆದ ದಿನದಂದು ಸಂತೋಷ್ ರಾವ್ನನ್ನ ಆ ಸಾಕ್ಷಿ ನೋಡಿದ್ರು. ಸಂತೋಷ್ ರಾವ್ ಸೌಜನ್ಯ ಕೊಲೆ ಪ್ರಕರಣದ ಆರೋಪಿ ಖುಲಾಸೆಯಾಗಿದ್ದಾರೆ. ತನಿಖೆಯಲ್ಲಿ ನಿರಪರಾಧಿ ಅಂಥೇಳಿ ಸಾಬೀತಾಗಿದೆ. ಈ ಸಂತೋಷ್ ರಾವ್ ಕೊಲೆ ಮಾಡಿದ್ದಾನೆ ಅನ್ನೋದು ಹಲವರ ಆರೋಪ. ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಸೌಜನ್ಯ ಅವರ ಕೊಲೆ ಪ್ರಕರಣದಲ್ಲಿ ಈತನೇ ಪ್ರಮುಖ ಆರೋಪಿ ಅನ್ನೋದು ಹಲವರ ಅನುಮಾನ. ಇದಕ್ಕೆ ಪುಷ್ಟಿ ಕೊಡುವಂತೆ ಈ ವ್ಯಕ್ತಿ ಸಂತೋಷ್ ರಾವ್ನನ್ನು ನೋಡಿದ್ದಾರೆ. ಅವರು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಿಗೆ ಸಿಕ್ಕಿದ್ದಾರೆ. ನಮ್ಮ ಸೀನಿಯರ್ ಕಲೀಗ್ ಶ್ರೀಪಾದ್ ಪಾಟೀಲ್ ಅವರನ್ನು ಪ್ರಶ್ನೆ ಮಾಡಿದ್ದಾರೆ. ಶ್ರೀಪಾದ್ ಪಾಟೀಲ್ ಕೇಳಿದ ಪ್ರಶ್ನೆಗಳಿಗೆ ಆ ಸಮಯದಲ್ಲಿ ಏನಾಯಿತು ಅನ್ನೋದನ್ನು ಆ ಸಾಕ್ಷಿ ಎಲ್ಲವನ್ನೂ ಬಾಯ್ಬಿಟ್ಟಿದ್ದಾರೆ. ಈ ಪ್ರಕರಣಕ್ಕೆ ಅತಿ ದೊಡ್ಡ ರೋಚಕ ತಿರುವು ಸಿಗುವ ಸೌಜನ್ಯ ಕೇಸ್ನಲ್ಲಿ ನೀವು ಯಾರೂ ಕೂಡ ಊಹಿಸಲಾಗದ ಬಿಗ್ ಟ್ವಿಸ್ಟ್ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ಸೌಜನ್ಯ ಕೇಸ್ನ ಅತಿ ಪ್ರಮುಖ ಸಾಕ್ಷಿಯನ್ನು ನಾವು ಇವತ್ತು ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಕೊಲೆಯಾದ ದಿನವೇ ಸಂತೋಷ್ ರಾವ್ನ ಆ ಸಾಕ್ಷಿ ನೋಡಿದ್ದ ಅನ್ನುವ ಸ್ಫೋಟಕ ವಿಚಾರ ಈಗ ಬಯಲಾಗಿದೆ. ಸೌಜನ್ಯ ಕೇಸ್ನಲ್ಲಿ ನೀವು ಯಾರೂ ಊಹಿಸಲಾಗದ ಸ್ಫೋಟಕ ಸಾಕ್ಷಿ. ಪೊಲೀಸ್ ಚಾರ್ಜ್ ಶೀಟ್ನಲ್ಲಿ ಆ ಸಾಕ್ಷಿಯ ಹೇಳಿಕೆ ದಾಖಲಾಗಿದೆ. ಸಂತೋಷ್ ರಾವ್ ನೋಡಿದ ಪ್ರಮುಖ ಸಾಕ್ಷಿ ರಿಪಬ್ಲಿಕ್ ಕನ್ನಡದಲ್ಲಿ ಈಗ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಜೊತೆಯಲ್ಲಿ ಮಾತಾಡಿದ್ದಾರೆ. ಸಂತೋಷ್ ರಾವ್ ನೋಡಿದ್ದ ಪ್ರಮುಖ ಸಾಕ್ಷಿ. ಸೌಜನ್ಯ ಕೊಲೆ ನಡೆದ ದಿನದಂದು ಸಂತೋಷ್ ರಾವ್ನನ್ನ ಆ ಸಾಕ್ಷಿ ನೋಡಿದ್ರು. ಸಂತೋಷ್ ರಾವ್ ಸೌಜನ್ಯ ಕೊಲೆ ಪ್ರಕರಣದ ಆರೋಪಿ ಖುಲಾಸೆಯಾಗಿದ್ದಾರೆ. ತನಿಖೆಯಲ್ಲಿ ನಿರಪರಾಧಿ ಅಂಥೇಳಿ ಸಾಬೀತಾಗಿದೆ. ಈ ಸಂತೋಷ್ ರಾವ್ ಕೊಲೆ ಮಾಡಿದ್ದಾನೆ ಅನ್ನೋದು ಹಲವರ ಆರೋಪ. ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಸೌಜನ್ಯ ಅವರ ಕೊಲೆ ಪ್ರಕರಣದಲ್ಲಿ ಈತನೇ ಪ್ರಮುಖ ಆರೋಪಿ ಅನ್ನೋದು ಹಲವರ ಅನುಮಾನ. ಇದಕ್ಕೆ ಪುಷ್ಟಿ ಕೊಡುವಂತೆ ಈ ವ್ಯಕ್ತಿ ಸಂತೋಷ್ ರಾವ್ನನ್ನು ನೋಡಿದ್ದಾರೆ.
ಅವರು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಿಗೆ ಸಿಕ್ಕಿದ್ದಾರೆ. ನಮ್ಮ ಸೀನಿಯರ್ ಕಲೀಗ್ ಶ್ರೀಪಾದ್ ಪಾಟೀಲ್ ಅವರನ್ನು ಪ್ರಶ್ನೆ ಮಾಡಿದ್ದಾರೆ. ಶ್ರೀಪಾದ್ ಪಾಟೀಲ್ ಕೇಳಿದ ಪ್ರಶ್ನೆಗಳಿಗೆ ಆ ಸಮಯದಲ್ಲಿ ಏನಾಯಿತು ಅನ್ನೋದನ್ನು ಆ ಸಾಕ್ಷಿ ಎಲ್ಲವನ್ನೂ ಬಾಯ್ಬಿಟ್ಟಿದ್ದಾರೆ. ಈ ಪ್ರಕರಣಕ್ಕೆ ಅತಿ ದೊಡ್ಡ ರೋಚಕ ತಿರುವು ಸಿಗುವ ಸೌಜನ್ಯ ಕೇಸ್ನಲ್ಲಿ ನೀವು ಯಾರೂ ಕೂಡ ಊಹಿಸಲಾಗದ ಬಿಗ್ ಟ್ವಿಸ್ಟ್ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ಸೌಜನ್ಯ ಕೇಸ್ನ ಅತಿ ಪ್ರಮುಖ ಸಾಕ್ಷಿಯನ್ನು ನಾವು ಇವತ್ತು ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಕೊಲೆಯಾದ ದಿನವೇ ಸಂತೋಷ್ ರಾವ್ನ ಆ ಸಾಕ್ಷಿ ನೋಡಿದ್ದ ಅನ್ನುವ ಸ್ಫೋಟಕ ವಿಚಾರ ಈಗ ಬಯಲಾಗಿದೆ. ಸೌಜನ್ಯ ಕೇಸ್ನಲ್ಲಿ ನೀವು ಯಾರೂ ಊಹಿಸಲಾಗದ ಸ್ಫೋಟಕ ಸಾಕ್ಷಿ. ಪೊಲೀಸ್ ಚಾರ್ಜ್ ಶೀಟ್ನಲ್ಲಿ ಆ ಸಾಕ್ಷಿಯ ಹೇಳಿಕೆ ದಾಖಲಾಗಿದೆ. ಸಂತೋಷ್ ರಾವ್ ನೋಡಿದ ಪ್ರಮುಖ ಸಾಕ್ಷಿ ರಿಪಬ್ಲಿಕ್ ಕನ್ನಡದಲ್ಲಿ ಈಗ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಜೊತೆಯಲ್ಲಿ ಮಾತಾಡಿದ್ದಾರೆ. ಸಂತೋಷ್ ರಾವ್ ನೋಡಿದ್ದ ಪ್ರಮುಖ ಸಾಕ್ಷಿ. ಸೌಜನ್ಯ ಕೊಲೆ ನಡೆದ ದಿನದಂದು ಸಂತೋಷ್ ರಾವ್ನನ್ನ ಆ ಸಾಕ್ಷಿ ನೋಡಿದ್ರು. ಸಂತೋಷ್ ರಾವ್ ಸೌಜನ್ಯ ಕೊಲೆ ಪ್ರಕರಣದ ಆರೋಪಿ ಖುಲಾಸೆಯಾಗಿದ್ದಾರೆ. ತನಿಖೆಯಲ್ಲಿ ನಿರಪರಾಧಿ ಅಂಥೇಳಿ ಸಾಬೀತಾಗಿದೆ. ಈ ಸಂತೋಷ್ ರಾವ್ ಕೊಲೆ ಮಾಡಿದ್ದಾನೆ ಅನ್ನೋದು ಹಲವರ ಆರೋಪ. ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಸೌಜನ್ಯ ಅವರ ಕೊಲೆ ಪ್ರಕರಣದಲ್ಲಿ ಈತನೇ ಪ್ರಮುಖ ಆರೋಪಿ ಅನ್ನೋದು ಹಲವರ ಅನುಮಾನ. ಇದಕ್ಕೆ ಪುಷ್ಟಿ ಕೊಡುವಂತೆ ಈ ವ್ಯಕ್ತಿ ಸಂತೋಷ್ ರಾವ್ನನ್ನು ನೋಡಿದ್ದಾರೆ. ಅವರು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಿಗೆ ಸಿಕ್ಕಿದ್ದಾರೆ. ನಮ್ಮ ಸೀನಿಯರ್ ಕಲೀಗ್ ಶ್ರೀಪಾದ್ ಪಾಟೀಲ್ ಅವರನ್ನು ಪ್ರಶ್ನೆ ಮಾಡಿದ್ದಾರೆ. ಶ್ರೀಪಾದ್ ಪಾಟೀಲ್ ಕೇಳಿದ ಪ್ರಶ್ನೆಗಳಿಗೆ ಆ ಸಮಯದಲ್ಲಿ ಏನಾಯಿತು ಅನ್ನೋದನ್ನು ಆ ಸಾಕ್ಷಿ ಎಲ್ಲವನ್ನೂ ಬಾಯ್ಬಿಟ್ಟಿದ್ದಾರೆ. ಈ ಪ್ರಕರಣಕ್ಕೆ ಅತಿ ದೊಡ್ಡ ರೋಚಕ ತಿರುವು ಸಿಗುವ ಸೌಜನ್ಯ ಕೇಸ್ನಲ್ಲಿ ನೀವು ಯಾರೂ ಕೂಡ ಊಹಿಸಲಾಗದ ಬಿಗ್ ಟ್ವಿಸ್ಟ್ ಇದು. ರಿಪಬ್ಲಿಕ್ ಕನ್ನಡದಲ್ಲಿ ಸೌಜನ್ಯ ಕೇಸ್ನ ಅತಿ ಪ್ರಮುಖ ಸಾಕ್ಷಿಯನ್ನು ನಾವು ಇವತ್ತು ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಕೊಲೆಯಾದ ದಿನವೇ ಸಂತೋಷ್ ರಾವ್ನ ಆ ಸಾಕ್ಷಿ ನೋಡಿದ್ದ ಅನ್ನುವ ಸ್ಫೋಟಕ ವಿಚಾರ ಈಗ ಬಯಲಾಗಿದೆ. ಸೌಜನ್ಯ ಕೇಸ್ನಲ್ಲಿ ನೀವು ಯಾರೂ ಊಹಿಸಲಾಗದ ಸ್ಫೋಟಕ ಸಾಕ್ಷಿ. ಪೊಲೀಸ್ ಚಾರ್ಜ್ ಶೀಟ್ನಲ್ಲಿ ಆ ಸಾಕ್ಷಿಯ ಹೇಳಿಕೆ ದಾಖಲಾಗಿದೆ. ಸಂತೋಷ್ ರಾವ್ ನೋಡಿದ ಪ್ರಮುಖ ಸಾಕ್ಷಿ ರಿಪಬ್ಲಿಕ್ ಕನ್ನಡದಲ್ಲಿ ಈಗ ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಜೊತೆಯಲ್ಲಿ ಮಾತಾಡಿದ್ದಾರೆ. ಸಂತೋಷ್ ರಾವ್ ನೋಡಿದ್ದ ಪ್ರಮುಖ ಸಾಕ್ಷಿ. ಸೌಜನ್ಯ ಕೊಲೆ ನಡೆದ ದಿನದಂದು ಸಂತೋಷ್ ರಾವ್ನನ್ನ ಆ ಸಾಕ್ಷಿ ನೋಡಿದ್ರು. ಸಂತೋಷ್ ರಾವ್ ಸೌಜನ್ಯ ಕೊಲೆ ಪ್ರಕರಣದ ಆರೋಪಿ ಖುಲಾಸೆಯಾಗಿದ್ದಾರೆ. ತನಿಖೆಯಲ್ಲಿ ನಿರಪರಾಧಿ ಅಂಥೇಳಿ ಸಾಬೀತಾಗಿದೆ. ಈ ಸಂತೋಷ್ ರಾವ್ ಕೊಲೆ ಮಾಡಿದ್ದಾನೆ ಅನ್ನೋದು ಹಲವರ ಆರೋಪ. ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಸೌಜನ್ಯ ಅವರ ಕೊಲೆ ಪ್ರಕರಣದಲ್ಲಿ ಈತನೇ ಪ್ರಮುಖ ಆರೋಪಿ ಅನ್ನೋದು ಹಲವರ ಅನುಮಾನ. ಇದಕ್ಕೆ ಪುಷ್ಟಿ ಕೊಡುವಂತೆ ಈ ವ್ಯಕ್ತಿ ಸಂತೋಷ್ ರಾವ್ನನ್ನು ನೋಡಿದ್ದಾರೆ. ಅವರು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಿಗೆ ಸಿಕ್ಕಿದ್ದಾರೆ. ನಮ್ಮ ಸೀನಿಯರ್ ಕಲೀಗ್ ಶ್ರೀಪಾದ್ ಪಾಟೀಲ್ ಅವರನ್ನು ಪ್ರಶ್ನೆ ಮಾಡಿದ್ದಾರೆ. ಶ್ರೀಪಾದ್ ಪಾಟೀಲ್ ಕೇಳಿದ ಪ್ರಶ್ನೆಗಳಿಗೆ ಆ ಸಮಯದಲ್ಲಿ ಏನಾಯಿತು ಅನ್ನೋದನ್ನು ಆ ಸಾಕ್ಷಿ ಎಲ್ಲವನ್ನೂ ಬಾಯ್ಬಿಟ್ಟಿದ್ದಾರೆ. ಈ ಪ್ರಕರಣಕ್ಕೆ ಅತಿ ದೊಡ್ಡ ರೋಚಕ ತಿರುವು ಸಿಗುವ